ನಮ್ಗೆ ಪ್ರಭೆ ಇಲ್ಲಲ್ಲ, ಅದಕ್ಕೆ ಪ್ರಭಾವಳಿ ಹಾಕಿದ್ವಿ. ಪ್ರಭಾವಳಿ ಬೇಡ, ಸಹಜವಾಗಿ ಇದೆ ಅಂತ ಹೇಳ್ತೇನೆ. ಸರಿ, ಒಂದ್ ಈಗ ಸರಿ ಆಯ್ತಾ? ಆರ್ಯ, ಅಲ್ಲಿ ನಿನ್ ಹಿಂದ್ಗಡೆ ಒಂದು ಮಗು ಹಿಡ್ಕೊಂಡು ಫೋಟೋ ಉಂಟಲ್ಲ, ಅದನ್ನ ತೋರ್ಸುವಾಗ ನೀವು ಬಿಟ್ಟು ಉಳಿದಿದ್ದೆಲ್ಲ ಕಾಣ್ಸುತ್ತೆ. ಎಲ್ಲದೂ ದೊಡ್ಡವಳು ದೊಡ್ಡೋಳು ಏನು ಅದ್ ಯಾವಾಗ್ಲೂ ಹಾಗೆ ದೊಡ್ಡವ್ರದೆಲ್ಲ ಫೋಟೋ ಇರುತ್ತೆ, ಜಾಸ್ತಿ ಫೋಟೋಸ್ ಇರುತ್ತೆ, ಎರಡನೇವ್ರದೆಲ್ಲ ಇರೋದಿಲ್ಲ ಅಂತ ಹೇಳ್ತಾರೆ. ಎರಡನೇವ್ರ ಸುಮಾರು ಜನ ಇದ್ದಾರೆ ಇಲ್ಲಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕರಯೋ ನಿತ್ಯಂತಿಯಂ ಸೂರಯಃ ತೇಜೋಗಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ಸಕುಹಕಂ ಸತ್ಯಂ ಸಮನ್ವೇನನಿ ಯಂ ವೇದಾಯನೋ ವಿರಹಕಾತರ ಆದುಹಾವ ಪುತ್ರೇತಿ ತನ್ಮಯತೆಯಾ ತರವೋಪಿ ನೇದುಃ तं ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ರಾಕ್ಷಸಾಃ ದೇವಾಶ್ಚ ಮಿಲಿತ್ವಾ ಪರಸ್ಪರಂ ಯುದ್ಧೇ ನಿಮಗ್ನಾಃ ಜಾತಾಃ. ದೈತ್ಯಾಃ ಅಪಿ ಸ್ವಶಸ್ತ್ರಾಣಿ ದೇವಾನಾಮುಪರಿ ಘನಾಘನ ಇವ ವರ್ಷ ಶರಾನ್ ವವೃಷುಃ. ತತಶ್ಚ ಅಗ್ರೆ ಕಿಂ ಅಭವತ್ ಇತಿ ಉಚ್ಯತೆ. ಮಳೆಗಾಲದ ಮೋಡದಂತೆ ಬಾಣದ ಮಳೆಯನ್ನ ಸುರಿಸುವ ವೇಗಕ್ಕೆ ದೇವತೆಗಳೆಲ್ಲ ಮುಚ್ಚಿಯೇ ಹೋದ್ರಂತೆ. ಅವರಿಗೆ ಏನು ಕಾಣಿಸ್ತಾನೆ ಇಲ್ಲ, ಎಲ್ಲಿ ಆಯ್ತು ಏನಾಯ್ತು ಒಂದು ಗೊತ್ತಾಗ್ತಿಲ್ಲ. ನತೆ ಶಸ್ತ್ರಾಸ್ತ್ರ ಬಾಣೌಘಾ ಹ್ಯಾಸೇದು ಸುರ ಸೈನಿಕಾನ್ ಚಿನ್ನ ಸಿದ್ಧಪದೇ ದೇವೈರ್ಲಘು ಹಸ್ತೈ ಸಹಸ್ರಧಾ. ಶಸ್ತ್ರ ಅಸ್ತ್ರಗಳೆಲ್ಲವೂ ಕೂಡ ದೇವತೆಗಳನ್ನ ಮುಗಿಬಿದ್ದವು, ಆದ್ರೆ ಅದು ದೇವತೆಗಳನ್ನ ಸ್ಪರ್ಶಿಸ್ಲಿಲ್ಲ. ಯಾಕೆಂದ್ರೆ ನಾರಾಯಣ ವರ್ಮದ ಕವಚದಿಂದ ಅವರು ಆವೃತರಾಗಿದ್ರಾದ್ರಿಂದ ಬಾಣಗಳ ನಿಜವಾದ ಕಾರ್ಯ ದೇಹಚ್ಛೇದ ಅಥವಾ ಅವರ ಆಯುಧಗಳನ್ನ ಪುಡಿಗಟ್ಟುವುದು, ಇಂಥ ಯಾವ ಕಾರ್ಯಗಳು ಅಲ್ಲಿ ನಡೀಲಿಲ್ಲ. ಎರಡು ಕಾರಣ. ಒಂದು, ನಾರಾಯಣ ಕವಚ ಇತ್ತು. ಎರಡನೇದ್ದು, ಬರೀ ಕವಚ ಇದ್ರೆ ಸಾಕಾಗುದಿಲ್ಲ. ಒಂದು ಚಂದದ ಕತೆ ಇದೆ ಚಿಕ್ಕದು. ಒಬ್ಬ ಕಮ್ಮಾರ ಇದ್ನಂತೆ.
ಅವನು ಒಳ್ಳೆ ಕವಚಗಳನ್ನು ಮಾಡಿಕೊಡ್ತಿದ್ದ. ಅವನು ಯಾವುದೋ ಕಾರಣದಿಂದ ದೇಶಾಂತರಕ್ಕೆ ಹೋಗ್ಬೇಕಾಯ್ತು. ಅಲ್ಲೇ ತನ್ನ ಸಂಸಾರವನ್ನ ಹೂಡಿದ್ದ. ಅವನ ಬಗೆಗೆ ಹೇಗೋ ಅಲ್ಲಿಯ ರಾಜನಿಗೆ ಒಂದು ಸುದ್ದಿ ಬಂತು, ಇವನು ಲೋಕೋತ್ತರವಾದ ಕವಚಗಳನ್ನು ಮಾಡಿಕೊಡ್ತಾನೆ ಅಂತ. ಅವನಿಗೆ ವಯಸ್ಸಾಗಿತ್ತು ಆಗ್ಲೇ. ಆದ್ರೂ ತನ್ನ ವೃತ್ತಿ ಧರ್ಮವನ್ನ ಬಿಡಬಾರದು, ತಾನು ಚೆನ್ನಾಗಿ ಆ ಕೈಂಕರ್ಯವನ್ನ ನಿಷ್ಠೆಯಿಂದ ಮಾಡಬೇಕು ಅಂತ ಅವರು ಯಾರೋ ಕೇಳಿದ್ದಕ್ಕೆ ಮಾಡಿಕೊಟ್ಟ. ರಾಜ ಆದೇಶ ಕಳಿಸಿದ್ದಾದ್ರಿಂದಾಗಿ ಬೇಗನೆ ಮಾಡಿಕೊಟ್ಟು 5 ದಿವಸ ಆದ್ಮೇಲೆ ಅವನ ಕಡೆಯಿಂದ ಯಾರೋ ಸೈನಿಕರು ಬಂದ್ರು. ನೀನ್ ಮಾಡಿಕೊಟ್ಟ ಕವಚ ಸರಿ ಇಲ್ಲ, ಅದು ಪುಡಿಯಾಗೋಗಿದೆ, ಗಟ್ಟಿ ಇರುದು ಬೇಕಂತೆ. ಭಾರಿ ಭಾರಿ ಎಷ್ಟು ಕಡೆಯಿಂದ ಬಂದು ಹೊಗಳಿದ್ರು ಅಂದ್ರೆ ರಾಜರೆಲ್ಲ, ನಿನ್ನಂತಹವನ ದೇಶದಲ್ಲಿ ಇಂಥ ಒಬ್ಬ ಕವಚ ಮಾಡಿಕೊಡೋನಿದ್ದಾನೆ ಅಂದ್ರೆ ನಿನಗೆ ಒಂದು ದೊಡ್ಡ ಗ್ರೇಟ್ ಅದು ಅಂತ. ಇವನಿಗೆ ಆಶ್ಚರ್ಯ ಆಯ್ತು, ಹೌದಾ ಬಹುಶಃ ನಾನು ಎಲ್ಲೋ ಮಿಸ್ಟೇಕ್ ಮಾಡಿರಬಹುದು ಯಾವುದೋ ಒಂದು ವಿಷಯದಲ್ಲಿ. ಯಾಕಂದ್ರೆ 1 ಸೆಕೆಂಡು ಅದನ್ನ ಕಾಸುವ ವಿಷಯದಲ್ಲಿ ಲೇಟ್ ಆಯ್ತು ಅಂದ್ರೆ, ಅಥವಾ ಬೇಗನೆ ತೆಗೆದು ಅಂದ್ರೆ, ಅಥವಾ ತೆಗೆದ ತಕ್ಷಣವೇ ನೀರಿಗೆ ಹಾಕಿತು ಅಂದ್ರೆ, ಕೂಡಲೇ ನೀರಿಗೆ ಹಾಕಿದ್ರೆ ಕಬ್ಬಿಣ ಮುರಿದು ಹೋಗುತ್ತೆ. ಯಾವುದು ನಿಧಾನಕ್ಕೆ ತಣ್ಣಗಾಗುತ್ತೋ ಅದು ತುಂಬಾ ಗಟ್ಟಿ ಕಾಲ ಬಾಳುತ್ತೆ. ಯಾವುದು ಬೆಂಕಿಯಿಂದ ಸೀದ ತೆಗೆದು ನೀರಿಗೆ ಹಾಕ್ತಾರೋ ಅದು ಅತ್ಯಂತ ಲಬ್ಬಸ್ ಅಂತಾರೆ, ಏನು ಅದ್ರಲ್ಲಿ ಬಲವೇ ಇರುವುದಿಲ್ಲ, ಬಲ ಹೋಗೇ ಬಿಟ್ಟಿರುತ್ತೆ. ಹಾಗೆ ಏನೋ ನಾನು ಗಡಿಬಿಡಿ ಮಾಡಿರ್ಬೇಕು ಅಂತ ಅಂದ್ಕೊಂಡು ಈ ಸರ್ತಿ ಸ್ವಲ್ಪ ಗಮನ ವಹಿಸಿ ಜಾಗ್ರತೆಯಿಂದ ಆ ಕವಚವನ್ನು ಮಾಡಿ ಕೊಡ್ತಾನೆ. ಅದು ಕೂಡ ಮತ್ತೆ 5 ದಿವಸ 10 ದಿವಸ ಆದ್ಮೇಲೆ ಮತ್ತೆ ಯಾರೋ ಸ್ವಲ್ಪ ಸೇನಾಧಿಪತಿಗಳು ಬರ್ತಾರೆ. ಏನದು ನೀನೇನೋ ಕೊಟ್ಟಿದ್ದಿ, ರಾಜನಿಗೆ ಇಷ್ಟ ಆಗ್ಲಿಲ್ಲ, ಬೇರೆ ಮಾಡಿಕೊಡು. ಸರಿ, 1-2 ದಿವಸ ಸಮಯ ತಗೊಳ್ತಾನೆ, ಮತ್ತು ಇನ್ನೂ ಸ್ವಲ್ಪ ಹೆಚ್ಚು ಜಾಗ್ರತೆ ವಹಿಸಿ ಮಾಡಿಕೊಡ್ತಾನೆ. ಅವನ ಇತಿಹಾಸದಲ್ಲಿ ಇಲ್ಲಿ ತನಕ ಅಂತದ್ದೊಂದು ಕವಚ ತುಂಡಾಗೋಯ್ತು ಅಂತನ್ನುವ ಆಕ್ಷೇಪವೇ ಬಂದಿರಲಿಲ್ಲ. ಯಾವಾಗ ಹಾಗೆ ಸೇನಾಧಿಪತಿಗಳೇ ಬಂದ್ರೋ ಈ ಸರ್ತಿ ಗಂಭೀರವಾಗಿ ಮಾಡಿಕೊಟ್ಟ. ಆದ್ರೆ ಅದೂ ಕೂಡ 15 ದಿವಸದಲ್ಲಿ ಮತ್ತೆ ಮಂತ್ರಿಗಳು ಬಂದ್ರು, ಇದು ಒಡೆದೋಗಿದೆ ಅಂತ. ಅವನಿಗೆ ಸ್ವಲ್ಪ ನಾನೇನು ಮರ್ತೇ ಬಿಟ್ಟಿದ್ದೇನು, ಏನೋ ಒಂದು ಫಾರ್ಮುಲಾ ಹೆಚ್ಚು ಕಮ್ಮಿ ಮಾಡಿರ್ಬೇಕು ನಾನು ಅಂತ ಅವನಿಗೆ ತುಂಬಾ ವ್ಯಥೆನೂ ಆಯ್ತು. ತನ್ನ ಕೆಲಸದ ಬಗ್ಗೆ, ರಾಜನಿಂದ ನನಗೆ ಶಿಕ್ಷೆ ಸಿಗುತ್ತೆ ಅನ್ನೋ ಯೋಚನೆ ಅವನಿಗೆ ಬರಲಿಲ್ಲ. ಆದ್ರೆ ನಾನು ಮಾಡಬೇಕಾದ ಕೆಲಸದಲ್ಲಿ ನಿಷ್ಠೆ ತೋರ್ಲಿಲ್ಲಲ್ವಾ ಅಂತ ಅವನಿಗೆ ಯೋಚನೆ ಬಂತು, ದುಃಖ ಆಯ್ತು. ಈ ಸರ್ತಿ ಮತ್ತು ಕಾಳಜಿ ವಹಿಸಿ ಬೇಕಿರುವ ಪದಾರ್ಥಗಳನ್ನೆಲ್ಲ ಹುಡುಕಿ ತಂದು ಬಹಳ ಚೂಸಿಯಾಗಿ ಆ ಕವಚವನ್ನ ತಯಾರು ಮಾಡಿ ಇಟ್ಟಾಗ ಅಪ್ಪನ ಪರಿಸ್ಥಿತಿಯನ್ನು ಮಗ ನೋಡ್ತಾ ಇದ್ದ. 3ನೇ ಸಲ ಅವ್ರು ಬಂದದ್ದು ಅವನ ಗಮನಕ್ಕೂ ಬಂತು. ಅಪ್ಪನ ಜೊತೆಗೆ ಅವನು ಹೆಲ್ಪ್ ಮಾಡ್ತಿದ್ದ. ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ ಯಾಕೆ ತುಂಬಾ ಡಲ್ ಇದ್ದಿ? ಇಲ್ಲ, ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಹೀಗೆ ನಂದೊಂದು ಕಂಪ್ಲೇಂಟ್ ಬಂದದ್ದು ಅಂತ ಇರ್ಲಿಲ್ಲ. ಕವಚ ಮಾಡಿ ಕೊಟ್ಟದ್ರಲ್ಲಿ 3 ಸರ್ತಿ ಆಯ್ತು ಈಗ ಹೀಗೆ. ಇದು ಬಹುಶಃ ಕೊನೆ ಸರ್ತಿ ಮಾಡ್ಲಿಕ್ಕಾಗುತ್ತೆ ಏನು ನನ್ನ ಕೈಯಲ್ಲಿ. ನಾನೇ ತಗೊಂಡು ಹೋಗ್ಬೇಕು ಅಂತ ರಾಜನ ಕಡೆಯಿಂದ ಆದೇಶ ಬಂದಿದೆ. ಈ ಸರ್ತಿ ಅವ್ರು ಯಾರು ಬರಲ್ಲ ಅಂತೆ. ಸರಿ ಅಂತ ಹೇಳಿ ಅಪ್ಪನ ಹತ್ರ ಮಗ ಹೇಳ್ತಾನೆ, ಅಪ್ಪ ಈ ಸರ್ತಿ ನೀವು ತಗೊಂಡೋಗ್ಬಿಡಿ, ನಾನ್ ತಗೊಂಡೋಗ್ತೇನೆ. ಬೇಡ, ರಾಜನಿಗೆ ಕೋಪ ಬಂದ್ರೆ. ಏನು ಕೋಪ ಬರಲ್ಲ, ನಾನ್ ನೋಡ್ಕೋತೇನೆ ಅಂತ ಹೇಳ್ತಾನೆ. ಸೀದಾ ಹೋಗ್ತಾನೆ. ಹೋದ್ಮೇಲೆ ಏನು ಅಂತ ಕೇಳ್ತಾನೆ. ಅದೇ, ನೀವು ಕವಚ ತಂದಿದ್ದೀನಿ. ನೀನ್ ಯಾರು? ಅದು ಅವರ ಮಗ. ಯಾಕೆ ಬಂದಿದ್ದು? ಅದೇ, ನೀವು ಕೇಳಿದ್ದನ್ನ ಸಪ್ಲೈ ಮಾಡ್ಲಿಕ್ಕೆ ಬಂದಿದ್ದೇನೆ, ರೆಡಿ ಇದೆ. ಸರಿ, ಹಾಗಾದ್ರೆ ಅಲ್ಲಿ ಅದ್ರ ಮೇಲೆ ಇಡು. ಅಲ್ಲೊಂದು ದೊಡ್ಡ ಕಲ್ಲಿಟ್ಟಿದ್ದ, ಒಂದು ಬಂಡೆ ಕಲ್ಲಿಟ್ಟಿದ್ದ, ಅದರ ಮೇಲೆ ಇಡು ಅಂದ. ಇಡು ಅಂದಾಗ ಹೋಗಿಟ್ಟ. ಇವನು ಸೀದಾ ಒಳಗಿಂದ ಬಂದ, ಒಂದು ದೊಡ್ಡ ಗದೆ ತಗೊಂಡ್ಬಂದ. ಆ ಕಲ್ಲಿನ ಮೇಲೆ ತೆಗ್ದು ಹೊಡಿಲಿಕ್ಕೆ ಕೈ ಎತ್ತಿದ. ದೊರೆಗಳ ಏನ್ ಮಾಡ್ತೀರ, ಒಂದ್ ಸ್ವಲ್ಪ ನಿಲ್ಲಿ ಇಂದ. ಏನು ಅಂದ, ಏನ್ ಮಾಡ್ತಿದ್ರಿ? ಕವಚ ಗಟ್ಟಿ ಇದೆಯೋ ಇಲ್ಲೋ ನೋಡ್ತಾ ಇದ್ದೇನೆ. ಅದ್ ನೋಡುದು ಹಾಗಲ್ಲ ಅಂದ. ಮತ್ತೆ ನನಗೊಂದು ಗದೆ ಕೊಡಿ ಇಂದ. ಇವನು ಹೊಡೆದು ತೋರಿಸಿ ಆಮೇಲೆ ನನ್ನ ಹತ್ರ ಹೊಡಿಲಿಕ್ಕೆ ಹೇಳ್ತಾನೆ ಅನ್ಸುತ್ತೆ ಅಂತ ಅವ್ನ್ ಗದೆ ಕೊಟ್ರೆ ಅದನ್ನ ಸೀದಾ ತಾನು ಹಾಕೊಂಡ ಆ ಕಲ್ಲಿನ ಮೇಲೆ ಇಟ್ಟಿದ್ದನ್ನು. ಈಗ ಹೊಡಿರಿ ಇಂದ. ಇವನದ್ದು ಇದೇ ಬಾರಿ ಜೋರಿದ ನೀನ್ ಹುಡುಗ ಅಂತ ಅನ್ಕೊಂಡು ಸರಿ ಅಂತ ಅವನ ಎದೆ ಮೇಲೆ ಹೊಡಿಲಿಕ್ಕೆ ಹೋದ್ರೆ ಇವ್ನ ಕೈಯಲ್ಲಿ ಗದೆ ಇತ್ತಲ್ಲ, ಠಕ್ ಅಂತ ತಡ್ದ.
ತಡೆದ್ರೆ 3-4 ಸರ್ತಿ ಏನೇನ್ ಪೆಟ್ಟು ಹೊಡಿಲಿಕ್ಕೆ ಹೊಡೆದ್ರು ತಡೆದು ಅವನಿಗೂ ಸ್ವಲ್ಪ ಅದರಲ್ಲಿ ಒಂದು ಆಸಕ್ತಿ ಇದ್ದು ಕಲ್ತಿದ್ದಾದ್ರಿಂದ ಬಹಳ ಹೊತ್ತು ಅವರಿಗೆ ತಡೆ ಅಂತೂ ಒಡ್ಡಿದ. ಅವರನ್ನ ಮೀರಿಸ್ಲಿಕ್ಕಾಗ್ಲಿಲ್ಲ ಆಗ್ಬೋದು, ಆದ್ರೆ ಬಹಳ ಹೊತ್ತು ತಡೆ ಒಡ್ಡಿದ. ಆಗ ನೀನೇನ್ ಮಾಡ್ತಿದ್ದೀನಿ? ಹೌದು, ನಾನು ಹಾಕಿಕೊಟ್ಟಂತಹ ಕವಚದ ಉಪಯೋಗ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೀವು ನನ್ಕಿಂತ ಯುದ್ಧದಲ್ಲಿ ಹೆಚ್ಚು ನನ್ಗಿಂತ ಹೆಚ್ಚು ಯುದ್ಧದಲ್ಲಿ ಪರಿಣಿತರಿರಬಹುದು, ಆದ್ರೆ ಯಾವನು ಕೂಡ ಕವಚ ಹಾಕೊಂಡು ನಿಮ್ಗೆ ಎದುರು ಕೊಟ್ಟು ಎದೆ ಕೊಟ್ಟು ಹೊಡೀರಿ ಅಂತ ನಿಲ್ಲಲ್ಲ. ಅವನು ಎದುರುಗಡೆಯಿಂದ ಅದನ್ನ ಅವನು ಪ್ರತ್ಯುತ್ತರ ಕೊಟ್ರೆ ಮಾತ್ರ ಅವನು ಎದುರಾಳಿ ಆಗ್ತಾನೆ. ಅದರಿಂದಾಗಿ ನೀವು ಅದನ್ನು ಉಪಯೋಗಿಸುವ ಕ್ರಮವನ್ನ ತಪ್ಪಿಸಿದ್ರೆ ಅದರಿಂದಾಗಿ ನಿಮ್ಗೆ ಅದು ಬಾಳಿಕೆ ಬರಲಿಲ್ಲ ಅಂತ ಹೀಗೆ ಹೇಳ್ತಾನೆ. ಅದು ಬಹಳ ಸೂಕ್ಷ್ಮವಾಗಿ ನಮ್ಮ ಕಥೆಯನ್ನೇ ಹೇಳ್ತಾ ಇದೆ ಇಡೀ ಆ ಕಥೆ. ನಮ್ಮ ಹತ್ರ ಸನಾತನ ಧರ್ಮದ ಕವಚ ಇದೆ, ನಾವು ಹಾಕೊಂಡು ಕೂತ್ ಬಿಟ್ಟಿದ್ದೇವೆ. ಈ ಸಿನಿಮಾ ನಿರ್ದೇಶಕರೆಲ್ಲ ನಾಯಕರಿಗೆ ವಿಲನ್ಗಳನ್ನ ಎದುರುಗಡೆ ಇಟ್ಟು ಕಾಲೆತ್ತಿ ಹೊಡೆದಾಗ ಅವ್ರು ಹೊಡೆಸ್ಕೊಳ್ಳಿಕ್ಕೆ ರೆಡಿ ಆಗಿರ್ತಾರಲ್ಲ, ಹಾಗೆ ನಾವು ಕೂಡ ಏನು ಅಂದ್ರೆ ಅವ್ರು ಹೊಡಿಲಿಕ್ಕೆ ಇರುದು, ನಾವು ಸೋತ ಕಥೆಗಳನ್ನೇ ಕೇಳಿ 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 ಸೋಲಿಕ್ಕೆ ಇರುದು ಅಂತ ಅನ್ಕೊಂಡು ಎದೆ ಕೊಡ್ತೇವೆ. ಅವ್ರು ಹೊಡೆದು ಹೋಗ್ತಾ ಇರ್ತಾರೆ. ಆಮೇಲೆ ದುಃಖ ಪಡುದು, ಅಯ್ಯೋ ಇಷ್ಟು ದೊಡ್ಡ ಕವಚ ಇದ್ರೂ ಕೂಡ ನಮಗೆ ಗೆಲ್ಲಿಕ್ ಆಗ್ಲಿಲ್ಲ ಅಂತ. ನಾವು ಪ್ರತ್ಯುತ್ತರ ಕೊಟ್ವಾ? ನಾವು ಅವರನ್ನ ಎದುರಿಸಿ ನಮ್ಮ ಚಿಕ್ಕ ಮಕ್ಕಳಿಗೆ ಚಿಕ್ಕಂದಿನಿಂದ ಸರಿಯಾಗಿ ಸಂಸ್ಕಾರ ಕೊಟ್ವಾ? ಗೀತೆ ಓದಿಸಿದ್ವಾ? ವಿಷ್ಣು ಸಹಸ್ರನಾಮ ಹೇಳಿಸಿದ್ವಾ? ಈ ಪ್ರಶ್ನೆ ಯಾರು ಕೇಳಲ್ಲ. ಅವ್ರು ಮಾತ್ರ ನೋಡಿ ಬೆಳಿಗ್ಗೆ 3 ಗಂಟೆ 4 ಗಂಟೆಗೆ ಎದ್ದು ಮಕ್ಕಳನ್ನೆಲ್ಲ ಕಳಿಸ್ತಾರೆ, ಎಷ್ಟು ಬೇಗ ಬೇಗ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಾರೆ, ಊರೆಲ್ಲ ಕೂಗುವ ಹಾಗೆ ನಮ್ ದೇವರೇ ದೊಡ್ಡವರು ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಾರೆ. ಅವ್ರು ಮಾತ್ರ ಹೇಳ್ತಾರೆ ಅಂತ ನಾವು ಅದಕ್ಕೆ ಆಕ್ಷೇಪ ಮಾಡಿದೆವು. ನಾವು ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟಿದೀವಾ? ಇಲ್ಲ. ಹಾಗೇನೆ ದೈತ್ಯರ ತೀಕ್ಷ್ಣವಾದ ಬಾಣಗಳು ಅವರನ್ನು ಯಾಕೆ ಅದು ಛೇದಿಸ್ಲಿಲ್ಲ, ಭೇದಿಸ್ಲಿಲ್ಲ ಅಂತಂದ್ರೆ, ಅವರು ಲಘುಹಸ್ತೈಹಿ ಸಹಸ್ರದ ಚಿನ್ನಾಹ, ತಮ್ಮ ಚುರುಕಾದ ಬಾಣಗಳಿಂದ ಪ್ರತ್ಯುತ್ತರವನ್ನ ಅಷ್ಟೇ ವೇಗವಾಗಿ ಕೊಟ್ರು. ಬರೀ ಅವರು ಕೊಡುವ ಬಾಣಗಳಿಗೆ ಎದೆ ಕೊಟ್ಟು ಬಿತ್ತು ಎದೆ ಮೇಲೆ, ಅಯ್ಯೋ ಏನ್ ಮಾಡೋದು, ಎದೆ ಪ್ರಾಣ ಹೋಗ್ತಿದ್ಯಲ್ವಾ ಅಂತ ಅಳ್ತಾ ಕೂಡ್ಲಿಲ್ಲ. ಅವರು ವಾಪಸ್ ಉತ್ತರ ಕೊಟ್ರು. ದೇವತೆಗಳು ತಮ್ಗೆ ಕವಚ ಇತ್ತು ಅಂತ ಸುಮ್ನೆ ಕೂಡ್ಲಿಲ್ಲ, ನಾರಾಯಣ ಕವಚ ಇತ್ತು ಅಂತ ಸುಮ್ನೆ ಕೂಡ್ಲಿಲ್ಲ. ಕವಚ ಉಂಟು, ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಾವು ಹೀಗೆ ಕೂತ್ರೆ ಸರಿ ಅಂತ ಎಲ್ಲೂ ಕೂಡ ಅವರು ಕವಚವನ್ನ ಹಾಕೊಂಡು ಮೆರೀಲಿಲ್ಲ. ಪ್ರತ್ಯುತ್ತರವನ್ನ ಕೊಡ್ಬೇಕು ಹೇಗೋ ನಮಗೆ ಬಹಳ ಬಾರಿ ನಮ್ಗೆ ಭಾಗ್ಯ ಇಲ್ಲ ಅಂತ ಹೇಳ್ತಾರೆ. ಈ ಹಿಂದಿಯಲ್ಲಿ ಒಂದು ನಸೀಬ್ ಅಂತ ಶಬ್ದ ಇದೆ. ಅದ್ ನಸೀಬ್ ಏನು ಅಂದ್ರೆ ಅದು ಕೇವಲ ಒಂದು ನಮ್ಮನ್ನ ತಪ್ಪಿಸಿಕೊಳ್ಳುವ ಒಂದು ಪಲಾಯನವಾದದ ಶಬ್ದ ಅಷ್ಟೇ. ಭಾಗ್ಯ ಅಂದ್ರೆ ಅದು ಪುರುಷಾರ್ಥದ ಜೊತೆಗಿದ್ರೆ ಮಾತ್ರ, ಪ್ರಾರಬ್ಧ ಪ್ಲಸ್ ಪುರುಷಾರ್ಥ ಸೇರಿದ್ರೆ ಭಾಗ್ಯ. ಬರೀ ಭಾಗ್ಯ ದೇವತೆಯಿಂದ ನಮಗೆಲ್ಲ ಒಳ್ಳೇದಾಗುತ್ತೆ ಇಲ್ವೇ ಇಲ್ಲ. ಯೋಗ ಇದ್ರೂ ಕೂಡ, ಯೋಗ್ಯತೆ ಇದ್ರೂ ಕೂಡ ಪುರುಷ ಪ್ರಯತ್ನ ಇಲ್ಲದೆ ಹೋದ್ರೆ ಆ ಯೋಗವು ಯೋಗ್ಯತೆಯು ಎರಡೂ ಕೂಡ ಬಿದೋಗುತ್ತೆ. ಅದರಿಂದಾಗಿ ಎಲ್ಲ ಸೇರಿದ್ರೆ ಮಾತ್ರ ಅದು ಭಾಗ್ಯ. ಹಾಗಾಗಿ ದೇವತೆಗಳು ತಮ್ಮ ಭಾಗ್ಯೋದಯವನ್ನ ಪಡೀಲಿಕ್ಕೆ ಕಾರಣವಾದದ್ದು ಅವರ ಪ್ರತ್ಯುತ್ತರದ ತೀವ್ರವಾದ ಹೋರಾಟ. ನಾರಾಯಣ ಕವಚ ಇತ್ತು, ದೇವ್ರು ಕೊಟ್ಟಿದ್ದಾನೆ. ದೇವ್ರು ನಮ್ಗೆ ಕಣ್ಣು ಮೂಗು ಬಾಯಿ ಕೈ ಕಾಲೆಲ್ಲ ಕೊಟ್ಟಿದ್ದಾನೆ. ಕೊಟ್ಟದನ್ನು ಉಪಯೋಗಿಸ್ಕೊಳ್ಬೇಕಲ್ವಾ? ಅವನು ಹೊಡೆಯುವಾಗ ಕೈ ಕಟ್ಟಿ ನಿಂತು ಹೊಡೆದ್ರೆ ನೋವಾಗಲ್ಲ, ಕವಚ ಹಾಕಿದ್ದಾರೆ ಅಂತಂದ್ರೆ 3ನೇ ಪೆಟ್ಟಿಗೆ ಹೊಡಿಯತ್ತದು, 4ನೇ ಪೆಟ್ಟಿಗೆ ತಲೆನೂ ಹೊಡಿಯತ್ತೆ. ಯಾವಾಗ ನಾವು ಪ್ರತಿರೋಧವನ್ನು ಒಡ್ಡುವುದಿಲ್ವೋ ಅಲ್ಲಿ ತನಕನೂ ಶತ್ರುಗಳು ನಮ್ಮ ಮೇಲೆ ಅನಾಯಾಸವಾಗಿ ದಾಳಿ ಮಾಡಿ ಇನ್ನಷ್ಟು ಹೆಚ್ಚು ಕಾನ್ಫಿಡೆನ್ಸ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ, ಇವ್ರು ಎಷ್ಟು ಹೊಡೆದ್ರು ವಾಪಸ್ ಹೊಡಿಯಲ್ಲ ರೀ, ಇವ್ರಿಗೆ ಏನ್ ಬೇಕಾದ್ರೂ ಹೊಡಿಬಹುದು, ಎಷ್ಟು ಬೇಕಾದ್ರೂ ಹೊಡಿಬಹುದು, ಯಾವಾಗ್ಲೂ ಹೊಡಿಬಹುದು. ಅವರಿಗೆ ಅಹಿಂಸಾ ಅನ್ನೋ ಒಂದು ಕವಚ ಹಾಕೊಟ್ಬಿಟ್ಟಿದ್ದಾರೆ. ಅವ್ರ ಅಹಿಂಸೆಯ ಕವಚದಲ್ಲಿ ಭದ್ರವಾಗಿದ್ದೇವೆ ಅಂತ ದೇವ್ರು ಬರ್ತಾನೆ, ನಾವು ಭಜನೆ ಮಾಡ್ತಾ ಇರ್ತೇವೆ, ದೇವ್ರು ಬಂದು ರಕ್ಷಣೆ ಮಾಡಿ ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡು ಅವನೇ ಯುದ್ಧ ಮಾಡ್ತಾನೆ ಅಂತ ಅನ್ಕೊಂಡು ಕಾಯ್ತಾ ಕೂತಿದ್ದಾರೆ. ಇದು ನಮ್ಮ ಸ್ಥಿತಿ. ಈ ಸ್ಥಿತಿಯನ್ನ ಈ ಭಾಗ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡುತ್ತೆ. ದೇವತೆಗಳು ಕೇವಲ ಕವಚದ ನಂಬಿಕೆಯಲ್ಲಿ ಕೂಡ್ಲಿಲ್ಲ, ತಮ್ಮ ಸಿದ್ಧವಾದ ಆಯುಧಗಳನ್ನ ಚೆನ್ನಾಗಿ ಬಳಸಿಕೊಂಡು ದೈತ್ಯರ ವಿರುದ್ಧ ಜೀವ ತೆತ್ತು ಹೋರಾಡಿದ್ರು. ಆಕಾಶದಲ್ಲೇ ಅವರ ಬಾಣಗಳನ್ನ ಕತ್ತರಿಸಿದ್ರು. ಅಥ ಕ್ಷೀಣಾಸ್ತ್ರ ಶಸ್ತ್ರೌಘಾ ಗಿರಿಶೃಂಗ ಧ್ರುಮೋಪಲೈ ಚತುಷ್ಟಾಂಶ್ಚ ಪೂರ್ವವತ್. ತಮ್ಮ ಕೈಯಲ್ಲಿದ್ದ ಅಸ್ತ್ರಶಸ್ತ್ರಗಳೆಲ್ಲ ಮುಗಿದು ಹೋದಾಗ ಅಸುರರು
ಪರ್ವತಗಳನ್ನೇ ಎಸೆಲಿಕ್ಕೆ ಶುರು ಮಾಡಿದ್ರು. ಮರದ ದಿಮ್ಮಿಗಳನ್ನ ಎಸೆಲಿಕ್ಕೆ ಶುರು ಮಾಡಿದ್ರು. ದೇವತೆಗಳ ಸೈನ್ಯ ಅದನ್ನೂ ಕೂಡ ಅಷ್ಟೇ ಸಮರ್ಥವಾಗಿ, ಅಯ್ಯೋ ಪರ್ವತ ಎಸಿತಾ ಇದ್ದಾರಾ, ಓಡ್ರಪ್ಪೋ ಅಂತ ಹೇಳಿ ಓಡ್ಲಿಲ್ಲ. ಆ ಬಾಣದ ತೀಕ್ಷ್ಣತೆಯನ್ನು ಇನ್ನಷ್ಟು ಚುರುಕುಗೊಳಿಸಿ ಅದು ನಮ್ಮ ತನಕ ಬರುವುದರ ಒಳಗೇನೆ ಅದನ್ನ ಚೂರು ಚೂರು ಮಾಡಿ ಧೂಳು ಮಾತ್ರ ನಮ್ಮ ಹತ್ರ ಬರುವ ಹಾಗೆ, ಆ ಧೂಳಿನ ಮಧ್ಯದಲ್ಲಿ ತಾವು ಅಡಗಿ ಆ ಕಡೆ ಇರುವ ರಾಕ್ಷಸರನ್ನು ಮಾತ್ರ ಚೆನ್ನಾಗಿ ಕಂಡುಕೊಂಡು ಅವರ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದ್ರು. ಆ ಬೆಟ್ಟಗಳನ್ನೂ ಮರದ ದಿಮ್ಮಿಗಳನ್ನೂ ಕಲ್ಲು ಬಂಡೆಗಳನ್ನೂ ಕೂಡ ತಮ್ಮ ಚುರುಕಾದ ಬಾಣಗಳಿಂದ ಪ್ರತ್ಯುತ್ತರ ಕೊಟ್ಟು ಅದನ್ನು ಸೀಳಿ ತಾವು ಕ್ಷೇಮವಾಗಿ ಉಳಿದ್ರು. ತಾನಕ್ಷತಾನ್ನ ಸ್ವಸ್ತಿಮತೋ ನಿಶಾಮ್ಯ ಶಸ್ತ್ರಾಸ್ತ್ರ ಪೂಗೈರಥ ವೃತ್ರನಾಥಾಃ ದ್ರುಮೈರ್ದೃಷದ್ಭಿರ್ವಿವಿಧಾದೃಶಂಗೈಃ ಕ್ಷಿಪನ್ಸ್ತತ್ರ ಸುರೇಂದ್ರ ಸೈನಿಕಾನ್. ಶಸ್ತ್ರಾಸ್ತ್ರ ಸಮೂಹಗಳ ಇಷ್ಟು ಮಳೆಗರೆದ್ರು ದೇವತೆಗಳಿಗೆ ಒಂದು ಸಣ್ಣ ಕೂದಲು ಕೊಂಕಲಿಲ್ಲಲ್ವಾ? ಅವರನ್ನು ನಾವು ಏನು ಮಾಡ್ಲಿಕ್ಕಾಗ್ಲಿಲ್ಲಲ್ವಾ? ಗಾಯಗೊಳ್ಳದೆ ಸ್ವಸ್ಥರಾಗಿದ್ದಾರಲ್ಲ ಅಂತ ಅವರಿಗೆ ಇನ್ನೂ ಒಳಗಿನಿಂದ ಸಿಟ್ಟು ಜಾಸ್ತಿ ಆಯಿತು. ಆಕ್ರೋಶಕ್ಕೆ ಒಳಗಾಗಿ ಬುದ್ಧಿಯನ್ನ ದುಡುಕಿನ ಕೈಗೆ ಕೊಟ್ಟು ಇನ್ನಷ್ಟು ಹೆಚ್ಚು ಕಿರುಚಾಡ್ಲಿಕ್ಕೆ ಶುರು ಮಾಡಿದ್ರು. ಪರ್ವತಗಳನ್ನು ಎಸೆದಾಗ್ಲೂ ಅಪ್ಪಚ್ಚಿ ಆಗ್ಲಿಲ್ಲ ದೇವತೆಗಳು. ಮರಗಳನ್ನು ಎಸೆದಾಗ್ಲೂ ಕೂಡ ಅದರಿಂದ ಗಾಯಗೊಳ್ಳಲಿಲ್ಲ. ಆಯುಧಗಳನ್ನಂತೂ ಆಕಾಶದ ಮಾರ್ಗದಲ್ಲಿ ಇರಬೇಕಾದ್ರೆ ಸೀಳಿ ಪುಡಿ ಪುಡಿ ಗಟ್ಟಿದ್ರು. ಹಾಗಾಗಿ ಕೊನೆಗೆ ಆ ಅಸ್ತ್ರದ ಪ್ರಯೋಗದ ತೀವ್ರತೆಯನ್ನ ಮರ ದಿಮ್ಮಿಗಳ ಜೊತೆಗೆ ಇನ್ನಷ್ಟು ಹೆಚ್ಚು ಜನ ಒಟ್ಟೊಟ್ಟಿಗೆ ಒಂದೊಂದು ಕಡೆಗೆ ಎಸಿಲಿಕ್ಕೆ ಶುರು ಮಾಡಿದ್ರು. ಎಲ್ಲರೂ ಒಂದೊಂದು ದಿಕ್ಕಿಗೆ ಎಸಿತಾ ಇದ್ರು. ಈಗ ಒಂದೊಂದು ದಿಕ್ಕಿಗೆ ಸುದಲ್ಲ, ಒಂದೇ ದಿಕ್ಕಿಗೆ ಸರಿ ಎಲ್ಲರೂ ಸೇರಿ ಆಗ ಅದಕ್ಕೆ ಹೇಗೆ ಉತ್ತರ ಕೊಡ್ತಾರೆ ನೋಡೋಣ ಅಂತ ಅವರ ಯುದ್ಧದ ತೀವ್ರತೆ ಹೆಚ್ಚಿತು. ಆಗ ಸರ್ವೇ ಪ್ರಯಾಸಾಃ ಅಭವನ್ ವಿಮೋಹಾಃ ಕೃತಾ ದೇವ ಗಣೇಶು ದೈತ್ಯೈಃ ಕೃಷ್ಣಾನುಕೂಲೇಷು ಯಥಾ ಮಹತ್ತು ಶುದ್ರೈ ಪ್ರಯುಕ್ತಾ ಋಷತಿ ರೂಕ್ಷವಾಚಃ. ಶುದ್ರೈಃ ಪ್ರಯುಕ್ತಾಃ ಋಷತೀಃ ರೂಕ್ಷವಾಚಃ ಯಥಾ ಮಹತ್ಸು ಕ್ಷುದ್ರಾಃ. ಈ ಆನೆ ಹಿಂದೆ ನಾಯಿ ಬೊಗಳಿದ್ರೆ ಆನೆ ತಿರುಗಿ ನೋಡುತ್ತಾ? ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸಿಂಹಕ್ಕೆ ಹಿಂದಿನಿಂದ ಈ ನರಿಗಳೆಲ್ಲ ಕೊಯ್ 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 ಅನ್ಲಿಕ್ಕೆ ಶುರು ಮಾಡುತ್ತೆ. ಅದ್ ನೋಡುವುದೇ ಇಲ್ಲ. ಯಾಕೆಂದ್ರೆ ಯಾರಿಗೆ ಒಳಗಿನಿಂದ ಆತ್ಮವಿಶ್ವಾಸ ಇರುತ್ತೆ ಅವನು ಗಡಿಬಿಡಿ ಆಗುದಿಲ್ಲ. ಅಯ್ಯೋ ಏನಾಗುತ್ತೆ ಮುಂದೇನ್ ಮಾಡುದು ಅಂತ ಟೆನ್ಷನ್ ಇರುವುದಿಲ್ಲ. ಯಾರು ಪರೀಕ್ಷೆಗೆ ಆಗ್ಲೇ ಪೂರ್ವದಲ್ಲೇ ಮೊದಲಿಂದ ಚೆನ್ನಾಗಿ ಓದಿ ತಯಾರಾಗಿರ್ತಾನೆ, ಅವನ್ ಪರೀಕ್ಷೆ ಹಾಲಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ನೀ ಮಾತಾಡಿಸ್ಬೇಡ, ನನ್ನ ತಲೆಯಲ್ಲಿ ಇದ್ದಿದ್ದೆಲ್ಲ ಉದುರೋಗುತ್ತೆ, ನೀನ್ ಅದನ್ನ ಹೇಳ್ಬೇಡ, ನೀನ್ ಇದನ್ನ ಕೇಳ್ಬೇಡ, ನೀನೇನು ಮಾತಾಡ್ಬೇಡ, ಸುಮ್ನೇನು ಊಟ ಮುಗಿದು ಪರೀಕ್ಷೆ ಹಾಲ್ ಹೋಗೋ ತನಕ ಮೌನ ವ್ರತ. ಆಮೇಲೆ ಇಲ್ಲಿ ಉದುರಿಸಿದ್ರೆ ಎಲ್ಲ ಪೇಪರ್ ಮೇಲೆ ಉದುರ್ಬೇಕು. ಹಂಗೆ ಮಹತ್ಸು ದೊಡ್ಡವರಲ್ಲಿ ರೂಕ್ಷಾಹ ವಾಚಃ ತೀಕ್ಷ್ಣವಾದ ಅವರನ್ನ ಅಪಮಾನಗೈಯುವ, ಹೀಗಳೆಯುವ, ಚುಚ್ಚುವ ಮಾತುಗಳು ಅವರಿಗೆ ಯಾವುದೇ ಘಾಸಿಯನ್ನು ಉಂಟು ಮಾಡುವುದಿಲ್ಲ. ಹೇಗೋ ಹಾಗೆ ಕೃಷ್ಣಾನುಕೂಲೇಶು ಕೃಷ್ಣನೇ ಅನುಕೂಲರಾಗಿ ಇರುವ ದೇವತೆಗಳು, ಮತ್ತೆ ಕೃಷ್ಣ ಶಬ್ದ ಬಂತು ನೋಡಿ, ಕೃಷ್ಣನನ್ನೇ ಅತ್ಯಂತ ಪ್ರೀತಿಸುವಂತಹ ದೇವತೆಗಳಿಗೆ ಸರ್ವೇ ಪ್ರಯಾಸಾಹ ವಿಮೋಘಾಹ ಅಭವನ್. ಅವರ ಎಲ್ಲಾ ಅಸ್ತ್ರ ಪ್ರಯೋಗಗಳು, ಶಸ್ತ್ರ ಪ್ರಯೋಗಗಳು, ಅದರ ಜೊತೆಗಿದ್ದಂತ ಏನು ಸಿಗದೆ ಇದ್ದಾಗ ಎಸೆದ ಕಲ್ಬಂಡೆ ಇರ್ಬೋದು, ಬೆಟ್ಟದ ತುದಿ ಇರಬಹುದು, ಮರದ ದಿಮ್ಮಿ ಇರ್ಬೋದು, ಕಲ್ಬಂಡೆಗಳಿರ್ಬೋದು, ಎಲ್ಲವೂ ಕೂಡ ವ್ಯರ್ಥ. ಅದು ಯಾವುದು ಉಪಯೋಗಕ್ಕೆ ಬರಲಿಲ್ಲ. ಕೃಷ್ಣ ಭಕ್ತರಾದ ದೇವತೆಗಳ ನಡುವೆ, ದೇವತೆಗಳ ಮತ್ತು ದೈತ್ಯರ ನಡುವೆ ನಡೆದ ಯುದ್ಧ ದೇವತೆಗಳಿಗೆ ಏನೂ ಹಾನಿ ಉಂಟು ಮಾಡಲಿಲ್ಲ. ಎಲ್ಲ ವ್ಯರ್ಥವಾಗಿ ಹೋದು. ಅದಕ್ಕೆ ಒಳ್ಳೆ ಉದಾಹರಣೆ ಕೊಟ್ಟದ್ದು, ದೊಡ್ಡವರು ಅಂದ್ರೆ ದಾಡಿ ಮೀಸೆ ಎಲ್ಲ ಬಿಟ್ಟು ಎತ್ತರಕ್ಕಿರ್ಬೇಕು ಅಂತ ಅರ್ಥ ಅಲ್ಲ. ಮನಸ್ಸು ಗಟ್ಟಿ ಇರೋರು ಅಂತ ಅರ್ಥ. ಮನಸ್ಸು ಗಟ್ಟಿ ಇದ್ದಾಗ ಯಾರು ಎಷ್ಟೇ ನಮ್ಮ ಕಾರ್ಯಭಾರಗಳನ್ನು ಟೀಕಿಸ್ಲಿ, ನಮ್ ಗುರುಗಳು ಯಾವಾಗ್ಲೂ ಹೇಳ್ತಿದ್ರು, ವಿಶ್ವೇಶ ತೀರ್ಥರು, ನಿಮ್ಗೆ ಬೈದ್ರೆ ಬೇಜಾರಾಗ್ತಿರ್ಲಿಲ್ವಾ ಅಂತ ಕೇಳ್ತಿದ್ರು.
ಆಗ ಅವರು ಒಂದು ಒಳ್ಳೆ ಉದಾಹರಣೆ ಕೊಟ್ಟು ಹೇಳ್ತಿದ್ರು. ಯಾವುದೋ ಒಂದು ಪೋಸ್ಟ್ ಬರುತ್ತೆ ನಮ್ಮ ಮನೆಗೆ, ಅದು ನಾವು ಸೈನ್ ಹಾಕಿ ತಗೊಂಡ್ರೆ ಮಾತ್ರ ನಮ್ಗೆ ಬರುತ್ತೆ. ನಾವು ಸೈನ್ ಹಾಕದೆ ಬಿಟ್ರೆ ಏನಾಗುತ್ತೆ? ವಾಪಸ್ ಯಾರು ಕಳಿಸಿದ್ನೋ ಅವನ ಮನೆಗೆ ಹೋಗುತ್ತೆ ಅದು. ಹಾಗೆ ಅವ್ರ ಅಕಸ್ಮಾತ್ ನಮ್ಗೆ ಸಂಬಂಧಿಸಿದ ವಿಷಯ ಹೇಳಿದ್ದಿದ್ರೆ ಅದನ್ನ ತಗೊಂಡು ನಾವು ತಿದ್ಕೋಬೇಕು. ನಮ್ಗೆ ಹೇಳಿದ ವಿಷಯ ಅಲ್ಲ ಅಂದ್ರೆ ಬಿಟ್ಬಿಡ್ಬೇಕು, ಅದು ವಾಪಸ್ ಅವನಿಗೆ ಹೋಗಿತ್ತಾಗತ್ತೆ. ನಾವು ಅದಕ್ಕೆ ರಿಯಾಕ್ಟ್ ಆದ್ರೆ ಮಾತ್ರ ಅವನಿಗೆ ನಾನು ಹೊಡೆದಿದ್ದೊಂದು ಬಾಣ ತಾಕ್ತು, ಖುಷಿ ಆಗುತ್ತೆ ಅಂತ ಅವನ ಹಾಗೆ ಎಂಜಾಯ್ ಮಾಡ್ತಾನೆ. ನಾವು ಅದಕ್ಕೆ ತಲೆ ತಗ್ಗಿಸಿದ ಆರಾಮಾಗಿ ಹೇಳ್ಕೊಳ್ತಾ ಇರ್ತೇವೆ. ಹಂದಿಗಳು, ನಾಯಿಗಳು, ಕಿರುಬಗಳು, ಕೀರ್ತೆಗಳು ಕೀರ್ತಾನೆ ಇರ್ತವೆ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುತ್ತೆ, ಊರಲ್ಲಿ ಇರ್ಲೇಬೇಕು ಹಂದಿಗಳು ಶುದ್ಧಿ ಮಾಡ್ಲಿಕ್ಕೆ ಅಂತ ಸುಮ್ನಾಗ್ಬಿಟ್ರೆ ಅದು ತಲೆಗೆ ಹತ್ತದೇ ಇಲ್ಲ. ಹಾಗೆ ಕ್ಷುದ್ರ ಜನರು ಆಡುವ ಮಾತುಗಳಿಗೆ ಹಿರಿಯರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹೇಗೂ ಯಾರಾದ್ರೂ ದೊಡ್ಡವ್ರು ನಮ್ಮ ಬಗ್ಗೆ ಆಕ್ಷೇಪ ಮಾಡಿದ್ರೆ ಸ್ವಲ್ಪ ಗಂಭೀರ ಆಗ್ಬೇಕು. ಅವ್ರು ಯಾರ ಬಗ್ಗೆನೂ ಮಾತಾಡದವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ, ಯಾವುದರ ಬಗ್ಗೆಯೂ ಟೀಕಿಸದವರು ಅದರ ವಿಷಯದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ನಾವು ಸ್ವಲ್ಪ ಎಚ್ಚರ ವಹಿಸ್ಬೇಕು. ನಮ್ಮಲ್ಲಿ ಏನೋ ಜಾಗ್ರತೆ ತಪ್ಪಿದೆ, ಜಾರುವಿಕೆ ಉಂಟಾಗಿದೆ, ಅದರಲ್ಲಿ ನಾವು ಸರಿ ಮಾಡ್ಕೊಳ್ಬೇಕು ಅಂತ ಎಚ್ಚರಿಸ್ಬೇಕು. ಆದ್ರೆ ಯಾವಾಗ ಕ್ಷುದ್ರರು ಮಾತಾಡ್ತಾರೆ, ಅವರೆಲ್ಲ ಹೇಗೆ ಅಂದ್ರೆ ಅಂಥವರಿಗೆ ಆಂದೋಲನ ಜೀವಿ ಅಂತ ನಮ್ಮ ಪ್ರಧಾನಿಗಳೊಂದು ಮಾತು ಹೇಳಿದ್ದಿದೆ. ಎಲ್ಲಿ ಆಂದೋಲನ ನಡೀತಾ ಇರುತ್ತೋ ಅಲ್ಲೆಲ್ಲ ಅವ್ರು ಇರ್ತಾರೆ. ಹಾಗೆ ನಮ್ಮಲ್ಲೂ ಮಧ್ಯದಲ್ಲಿ ಅಂತವ್ರೆ ನಾವು ಬಹಳ ಜನ ಇರ್ತೇವೆ. ಈಗ ಈ ಕ್ರಿಕೆಟ್ ಆಡುವಾಗ ಎಲ್ಲರೂ ಕೋಚ್ಗಳಾಗ್ಬಿಡ್ತಾರೆ. ಹಾಗೆ ಹೊಡಿಬೇಕಿತ್ತು, ಹೀಗೆ ಹೊಡಿಬೇಕಿತ್ತು, ಎಡಗಡೆಯಿಂದ ಹೊಡಿಬೇಕಿತ್ತು, ಸಿಕ್ಸರ್ ಹೊಡಿಬೇಕಿತ್ತು, ಕ್ಯಾಚ್ ಹಿಡಿಬೇಕಿತ್ತು ಅಂತ. ಯಾವ್ದು ಬಜೆಟ್ ಮಂಡನೆ ಆದಾಗ ಎಲ್ಲ ಆರ್ಥಿಕ ತಜ್ಞರಾಗ್ಬಿಡ್ತಾರೆ. ಈ ಯುದ್ಧದ ಆಪರೇಷನ್ ಸಿಂಧೂರ್ ಆದಾಗ ಎಲ್ಲಾ ಸ್ಟ್ರಾಟಜಿ ಹಾಕೊಂಡು ಇವ್ರು ಶುರು ಮಾಡಿದ್ರು. ಇನ್ನು ಬಹಳ ದಿವಸ ಯುದ್ಧ ನಡಿಬೇಕಿತ್ತು, ಇನ್ನು ಅವರನ್ನ ಸೋಲಿಸ್ಬೇಕಿತ್ತು. ಮೊದಲು ಅವರೇ ಹಾಕಿರ್ತಾರೆ ಹಿಂದಿನ ದಿವಸ, ನಾವೆಲ್ಲ ಗಾಂಧೀಜಿಯ ಭಕ್ತರು, ಅವ್ರು ಒಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸೋರು ಅಂತ. ಆಗ ಎಲ್ಲರೂ ಸೇರಿ ಒಂದ್ ಕೆನ್ನೆ ಹೊಡೆದದ್ದಕ್ಕೆ ವಾಪಸ್ ಅದನ್ನ ಡಿಲೀಟ್ ಮಾಡಿದ್ರು. ಡಿಲೀಟ್ ಮಾಡಿ ನೀವು ಯುದ್ಧ ಕಮ್ಮಿ ಮಾಡಿದ್ರೆ ಇನ್ನೂ ಯುದ್ಧ ಮಾಡ್ಬೇಕಿತ್ತು, ಅವರನ್ನು ಚೆನ್ನಾಗಿ ಬಗ್ಗು ಹೊಡಿಬೇಕಿತ್ತು ಅಂತ ಎಲ್ಲರೂ ಯುದ್ಧ ತಜ್ಞರಾಗಿ ಬಿಡ್ತಾರೆ. ಅಂದ್ರೆ ಕೆಲವರು ತಜ್ಞರಾಗ್ತಾರೆ, ಕೆಲವರು ಋತಜ್ಞರಾಗ್ತಾರೆ, ಕೆಲವರು ಗತಜ್ಞರಾಗ್ತಾರೆ, ಇನ್ನು ಕೆಲವರು ರಂಗ ತಜ್ಞರಾಗ್ತಾರೆ, ಇನ್ನೊಬ್ರು ತುರಂಗ ತಜ್ಞರಾಗ್ತಾರೆ, ಇನ್ನು ಕೆಲವರು ಚತುರಂಗ ತಜ್ಞರಾಗ್ತಾರೆ. ಜ್ಞ, ತಜ್ಞ, ಗತಜ್ಞ, ಋತಜ್ಞ, ತುರಂಗ ತಜ್ಞ, ಚತುರಂಗ ತಜ್ಞ. ಅಷ್ಟೂ ಶಬ್ದಗಳನ್ನು ಬಿಡಿಸಿದ್ರೆ ಅಷ್ಟಕ್ಕೂ ಅರ್ಥ ಇದೆ ಅದರಲ್ಲಿ. ಅಂದ್ರೆ ಆಯಾ ಕಾಲದಲ್ಲಿ ಅವ್ರವ್ರು ಏನೇನು ದೊಡ್ಡ 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 ವಿಷಯಗಳನ್ನ ನಿರೂಪಣೆ ಮಾಡುತ್ತಿರ್ತಾರೆ. ಅದು ಬಜೆಟ್ ಮುಗಿಲಿ, ಆಮೇಲೆ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ, ಆಮೇಲೆ ಎಂತದ್ದು ಮಾತಾಡಲ್ಲ. ನೆಕ್ಸ್ಟ್ ಇನ್ನೊಂದು ಯಾವ್ದು ಶುರು ಆಗುತ್ತಲ್ಲ ಅದ್ರ ಬಗ್ಗೆ ಶುರು ಆಗುತ್ತೆ ಮಾತಾಡ್ಲಿಕ್ಕೆ. ನೋಡಿ ನಮ್ಮ ದೇಶದಲ್ಲಿ ಪವರ್ಟಿ ಎಷ್ಟು ಇದಾಗ್ಬಿಟ್ಟಿದೆ, ಬೇರೆ ದೇಶದಲ್ಲೆಲ್ಲ ಹೀಗಿದೆ ಹಾಗಿದೆ. ಯಾವನೋ ಮೂರ್ಖ ಕೊಟ್ಟಂತಹ ರ್ಯಾಂಕಿಂಗ್ ಗಳನ್ನೆಲ್ಲ ತಗೊಂಡು ಇಲ್ಲಿ ಅಳಿಲಿಕ್ಕೆ ಬರ್ತಾರೆ. ಅವರಿಗೆ ಯಾವ ಮಾಪನ ಇದೆ? ದೇಶದಲ್ಲಿ ದುಡ್ಡಿನಿಂದ ಸ್ಥಿತಿವಂತಿಕೆಯನ್ನ ಆಳುವುದೇ ಅಲ್ಲ, ಮನಸ್ಥಿತಿವಂತಿಕೆಯಿಂದ ಆಳ್ಬೇಕು. ಭೂತಾನ್ ಇಡೀ ಜಗತ್ತಿನಲ್ಲಿ ಅತ್ಯಂತ ನೆಮ್ಮದಿಯ ದೇಶ ಅಂತ, ಅಲ್ಲಿ ದುಡ್ಡೇ ಇಲ್ಲ. ಹಾಗಾದ್ರೆ ನೀವು ಆ ದೇಶವನ್ನ ಜಗತ್ತಿನಲ್ಲಿ ಅತ್ಯಂತ ಕೀಳು ದೇಶ ಅಂತ ಎತ್ತಿ ಎಸೆಯುವುದು ಹೊರಗೆ. ಸಂಪತ್ತು ಬೇಕು, ಬೇಡ ಅಂತ ಹೇಳುವುದಿಲ್ಲ, ಆದ್ರೆ ಆ ಸಂಪತ್ತಿನ ಜೊತೆಗೆ ಮನಸ್ಸಿನ ಸ್ಥಿತಿವಂತಿಕೆ ಅನ್ನೋದು ಅತ್ಯಂತ ಮುಖ್ಯ ಆಗುತ್ತೆ. ಅದಿದ್ರೆ ಈ ಸಂಪತ್ತಿಗೆ ಅರ್ಥ ಇದೆ. ಮನಸ್ಥಿತಿ ಗಟ್ಟಿ ಇಲ್ಲದೆ ಎಷ್ಟೇ ಸಂಪತ್ತಿದ್ರು ಕೂಡ ಅದು ದುರುಪಯೋಗ ಆಗ್ಬೋದು, ವ್ಯಸನಕ್ಕೀಡಾಗ್ಬೋದು, ಕದ್ದು ಕಳ್ಳತನಕ್ಕೊಳಗಾಗ್ಬೋದು, ಅಥವಾ ಬೇರೆ ದೇಶದಿಂದ ಲೂಟಿ ಆಗ್ಬೋದು, ಏನು ಗೊತ್ತಾಗುದಿಲ್ಲ. ಅದರಿಂದ ದೇವತೆಗಳು ಅತ್ಯಂತ ನಿರಾಯಾಸವಾಗಿ ಭಗವಂತನ ಭಕ್ತರಾಗಿ ತಮ್ಮ ಪುರುಷ ಪ್ರಯತ್ನವನ್ನ ಪೂರ್ಣ ಪ್ರಮಾಣದಲ್ಲಿ ಬಳಸಿದ್ರಿಂದ ದೈತ್ಯರ ಆಟೋಪ ಅವರ ಮುಂದೆ ಏನೂ ನಡೀಲಿಲ್ಲ. ತೇ ಸ್ವಪ್ರಯಾಸಂ ವಿಥತಂ ನಿರೀಕ್ಷ್ಯ ಹರಾವ ಭಕ್ತಾ ಹತ ಯುದ್ಧ ದರ್ಪಾಹ ಪಲಾಯನಾಯಾಜಿಮುಖೀ ಸೃಜ್ಯ ಪತಿಂ ಮನಸ್ತೆ ದದುರಃಸಾರಾಹ. ಭಗವಂತನಿಗೆ ವಿಮುಖರಾದ ದೈತ್ಯರ ಪ್ರಯತ್ನಗಳು ವಿಫಲವಾದುದನ್ನ ಗಮನಿಸಿ ಅಸುರರು ಈಗ ನಿಧಾನಕ್ಕೆ ಕಳೆಗುಂದಲಿಕ್ಕೆ ಶುರುವಾದ್ರು. ಇಲ್ಲಾಂದ್ರೆ ಅವರು ಪಕ್ಕ ಯಾವತ್ತೂ ಕೂಡ ಹಿಂದೆ ಸರಿಯುವುದು ಅಂತಿಲ್ಲ. ಅವರು ನುಗ್ಗಿದ್ರು ಅಂದ್ರೆ ಸಾಯೋ ತನಕ ನುಗ್ಗುತ್ತಾನೆ ಇರ್ತಾರೆ.
ಆದ್ರೆ ದೇವತೆಗಳಿಗೆ ಏನು ಆಗ್ಲಿಲ್ಲ ಅಂತ ಗೊತ್ತಾದಾಗ ಅವರು ಸ್ವಲ್ಪ ಹಿಮ್ಮೆಟ್ಟಿದ್ರು. ಅವರ ಯುದ್ಧದ ಕಸರತ್ತು, ಆ ಆ ಕಸರತ್ತಿನಿಂದ ತಾವು ಸ್ವರ್ಗವನ್ನ ಗೆದ್ದು ಬಿಡ್ತೇವೆ ಅನ್ನುವ ಕನಸು ಎಲ್ಲವೂ ನುಚ್ಚು ನೂರಾಗಿ ಹೋಯಿತು. ರಣರಂಗದಲ್ಲಿ ವೃತ್ರಾಸುರ ಒಬ್ಬನೇ ಉಳಿದು ಬಿಟ್ಟ. ಉಳಿದ ಎಲ್ಲ ರಾಕ್ಷಸರು ಕೂಡ, ಅಸುರರು ಕೂಡ ದಿಕ್ಕಾಪಾಲಾಗಿ ಎಲ್ಲಿಗೆ ಓಡಬೇಕು ಅಂತ ಗೊತ್ತಾಗದೆ ಓಡಿ ಹೋದ್ಮೇಲೆ ಎಲ್ಲಿಗೆ ಬಂದಿದ್ದೇವೆ ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಕೆಲವೊಂದ್ ಸರ್ತಿ ಸೀದ ದೇವತೆಗಳ ಮಧ್ಯಕ್ಕೆ ಬಂದು ನಿಂತು ಎಲ್ಲ ತಿರುಗಿ ನೋಡ್ತಾರೆ. ಆ ದೇವತೆಗಳಿದ್ದಾರೆ, ಹಾಕಿ ಧರ್ಮದೇಟು ಅಂತ ಎಲ್ಲ ಸೇರಿ ಒಟ್ಟಿಗೆ ಮುಗಿಸ್ಬಿಟ್ರು ಅವರನ್ನ. ಹಾಗೆ ಎಷ್ಟೋ ಸರ್ತಿ ಆ ಯುದ್ಧದ ನಡುವೆ ದಿಕ್ಕಾಪಾಲಾಗಿ ಓಡುವುದು ಅಂತಂದಾಗ ಕನಿಷ್ಠ ಪಕ್ಷ ಓಡ್ಲಿಕ್ಕಾದ್ರೂ ಶಕ್ತಿ ಇರಬೇಕು. ನಮ್ಮ ಇವತ್ತಿನ ದೇಹದ ರಕ್ಷಣೆ ಹೇಗಿದೆ ಅಂದ್ರೆ, ಯಾರಾದ್ರೂ ಅಟ್ಟಿಸ್ಕೊಂಡು ಬರ್ತಾರೆ ಅಂದ್ರೆ ಏದುಸಿರು ಬಿಟ್ಕೊಂಡೇ ಸತ್ತೋಗ್ತಾನೆ ಅವ್ರು ಹೊಡೆಯೋ ಮುಂಚೆ. ಇದು ಇವತ್ತಿನ ಎಲ್ಲರ ಸಾಮಾನ್ಯ ನಿಯಮ. ಯಾವುದೋ ಒಬ್ಬ ವ್ಯಕ್ತಿಯನ್ನ ನಾನು ಗುರುತಾಗಿ ಹೇಳ್ತಿಲ್ಲ. ನಮ್ಗೆ ಹಾಗೆ ದಾಳಿ ಮಾಡುವ ಪ್ರಸಂಗ ಬಂದಾಗ ದೇಹ ಆದ್ರೂ ಫಿಟ್ ಇರ್ಬೇಕು. ಕನಿಷ್ಠ ಪಕ್ಷ ಎದುರಿಸ್ಲಿಕ್ಕಾಗ್ಲಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಬದುಕಿ ಉಳಿದು ನಾಳೆ ಬೇರೆ ರೀತಿಯಿಂದ ಅವರನ್ನ ಟ್ಯಾಕಲ್ ಮಾಡುವುದಕ್ಕಾದ್ರೂ ನಾವು ಆ ಹೊತ್ತಿಗೆ ದೇಹದ ರಕ್ಷಣೆ ಮಾಡ್ಕೊಳ್ಳಿಕ್ಕಾದ್ರೂ ಗೊತ್ತಿರಬೇಕು. ಇವತ್ತು ಅದೂ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಇದ್ದೇವೆ. ದೈತ್ಯರು ಹಾಗೆ ಎಲ್ಲೆಲ್ಲೋ ಓಡಿ ಹೋದ್ರು. ವೃತ್ರ ಒಬ್ಬ ಉಳ್ಕೊಂಡ. ವೃತ್ರೋ ಸುರಾನ್ ಸ್ತಾನ್ ಅನುಗಾನ್ ಮನಸ್ವಿ ಪ್ರಧಾನತಃ ಪ್ರೇಕ್ಷ ಬಭಾಷ ಏತತ್ ಪಲಾಯಿತಂ ಪ್ರೇಕ್ಷ ಬಲಂಚ ಭಗ್ನಂ ಭಯೇನ ತೀವ್ರೇಣ ವಿಹಸ್ಯ ವೀರ. ತನ್ನ ಕಡೆಯವರೆಲ್ಲ ಅಸುರರು ಬೆನ್ನು ತೋರಿಸಿ ಓಡ್ತಾ ಇದ್ರು, ಕಾಲಿಗೆ ಬುದ್ಧಿ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಆ ಶಬ್ದಗಳು, ಬೆನ್ನು ತೋರಿಸುದು, ಕಾಲಿಗೆ ಬುದ್ಧಿ ಹೇಳುದು. ಬರೀ ಓಡಿದ್ರು ಅಂದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಒಂದು ಪದದ ಬಳಕೆಯಲ್ಲಿ ಚಂದ ಮಾಡುವುದು ಅಂತಿರುತ್ತೆ, ಒಂದು ವಾಕ್ಯವನ್ನ ಅಲಂಕಾರ ಮಾಡುವುದು ಅಂತ. ವಾಗ್ದೇವಿಯನ್ನ ಬೋರ್ಡ್ ಆಗಿ ಕಳಿಸ್ಬಾರ್ದು ಎಲ್ಲಿಗೂ. ಅವಳನ್ನ ಅಲಂಕಾರಯುಕ್ತವಾಗಿ ನಾವು ಆರಾಧನೆ ಮಾಡಿದ್ರೆ ಅವಳೂ ಸಂತುಷ್ಟಳಾಗ್ತಾಳೆ, ಕೇಳಿದವರಿಗೂ ಸಂತೋಷ ಆಗುತ್ತೆ. ಆ ಮಾತಿನ ಪ್ರಪಂಚಕ್ಕೊಂದು ನೆಲೆ, ಬಹಳ ದೀರ್ಘಕಾಲ ಆ ನೆಲೆ ಸಿಗುತ್ತೆ, ಬಹಳ ದೀರ್ಘಕಾಲ ಬಾಳತ್ತೆ ಆ ಮಾತು. ಆದ್ರಿಂದ ವೃತ್ರಾಸುರ ಅವರನ್ನೆಲ್ಲ ಕರೆದು ಬುದ್ಧಿ ಹೇಳ್ದ. ಓಡ್ಬೇಡ್ರೋ, ಎಲ್ಲಿ ಹೋಗ್ತಾ ಇದ್ದೀರಿ ನೀವು? ಹೀಗೆ ಓಡಿದ್ರೆ ಇದು ವೀರರಿಗೆ ಉಚಿತವಾದ ಕಾರ್ಯ ಅಲ್ಲ, ಬೆನ್ನು ತೋರಿಸುವುದು ಅಂತ ಅನ್ನೋದು. ಆದ್ರಿಂದಾಗಿ ನಿಲ್ಲಿ 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 ಅಂತ ಅವನು ಬುದ್ಧಿ ಹೇಳ್ತಾನೆ ಇದ್ದೇನೆ. ಬಭಾಷ ಏತತ್. ಆದ್ರೆ ಅವ್ರು ಇವನ್ ಮಾತು ಕೇಳಲಿಕ್ಕೆ ತಯಾರಿರ್ಬೇಕಲ್ಲ. ಅವ್ರಿಗೆ ಕಿವಿಗ್ ಶಬ್ದನೇ ಬೀಳ್ತಿಲ್ಲ. ಪೆಟ್ಟು ತಿಂದ ಗಾಯದ ನೋವೇ ಉರಿಯೇ ತಡಿಲಿಕ್ಕಾಗದೆ ಓಡ್ತಾ ಇದ್ದಾರೆ. ಅದು ಒಂದೇ ದಿಕ್ಕಿಗೆ ಓಡ್ತಾ ಇದ್ರೆ ಹಿಡಿದು ತರಬಹುದು, ಅಲ್ಲಿ ಹೋಗಿ ಎಲ್ಲರನ್ನ ಕರ್ಕೊಂಬ ಅಂತ. ಇವರು ಚಲ್ಲಾಪಿಲ್ಲಿಯಾಗಿ ಹೇಗೆಗೋ ಭಗ್ನಂ, ಒಂದು ದಿಕ್ಕಿನ ಕಡೆಗೆ ಓಡ್ತಾ ಇಲ್ಲ. ಹಾಗಾಗಿ ತೀವ್ರ ಭಯದಿಂದ ಓಡ್ತಾ ಇದ್ದಾಗ ಭಯೇನ ತೀವ್ರೇಣ ಪಲಾಯಿತಂ ಪ್ರೇಕ್ಷ್ಯ, ಭಯದ ತೀವ್ರತೆಯಿಂದ ಓಡ್ತಾ ಇರುವಂತಹ ಆ ರಕ್ಕಸರ ದಂಡನ್ನ ಕಂಡು ಒಳಗೊಳಗೆ ವೀರ ನಕ್ಕ. ವೃತ್ರಾಸುರ ನಗುತ್ತಾನೆ. ಎಂತಪ್ಪ, ಇವ್ರನ್ ಕಟ್ಕೊಂಡು ನಾನು ಯುದ್ಧಕ್ಕೆ ಬಂದಲ್ವಾ, ಇವರ ಯುದ್ಧಕ್ಕೆ ನನಗೆ ಸಹಾಯಕ್ಕೆ ಬರುವವರು ಅಂತ ನಕ್ಕ ಅಂತೆ. ಕಾಲೋಪಪನ್ನಾಂ ರುಚಿರಾಮನಸ್ವಿನಾಂ ಉವಾಚ ವಾಚಂ ಪುರುಷ ಪ್ರವೀರ ಹೇ ವಿಪ್ರಚಿತ್ತೆ ನಮಚೇ ಪುಲೋಮನ್ ಮಾಯಾನವನ್ ಶಂಬರನೇ ಶೃಣುಧ್ವಂ. ವೃತ್ರಾಸುರನ ಆ ಕಾಲಕ್ಕೆ ತಕ್ಕ ಮಾತು ವೀರೋಚಿತವಾಗಿತ್ತು. ಅವನು ವಿಪ್ರಚಿತ್ತಿ, ನಮುಚಿ, ಪುಲೋಮ, ಮಯ, ಅನರ್ವ, ಶಂಬರ ಎಲ್ಲರೂ ದಯವಿಟ್ಟು ನನ್ನ ಮಾತನ್ನ ಒಂದು ಕ್ಷಣ ಕಿವಿ ಕೊಟ್ಟು ಕೇಳಿ. ವೀರರಿಗೆ ಈ ಮಾತು ಕೇಳಿದ್ರೆ ನರಗಳೆಲ್ಲ ಸೆಟೆದು ನಿಂತು ಈಗಲೇ ವಾಪಸ್ ಯುದ್ಧಕ್ಕೆ ಎದೆ ಕೊಟ್ಟು ಓಡಬೇಕು ಅಂತ ಅನ್ನಿಸ್ಬೇಕು. ಆ ರೀತಿ ಈ ಕಾರ್ಪೊರೇಟ್ ವೇದಿಕೆಗಳಲ್ಲೆಲ್ಲ ಅವರ ಭಾಷಣಗಳಿರ್ತವೆ. ನೀವು ಕೇಳಿದ್ರೆ ನೀವು ನಾಳೆನೆ ಸಿರಿವಂತರಾಗಿ ಬಿಡ್ತೀರಿ. ನೀವು ಏನಿಲ್ಲ, 3 ಜನಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರು 3 ಜನಕ್ಕೆ ಮಾಡಿದ್ರೆ ಅವ್ರು 3 ಜನಕ್ಕೆ ಮಾಡಿದ್ರೆ ಅವ್ರು 3 ಜನಕ್ಕೆ ವ್ಯಾಪಾರ ಮಾಡಿದ್ರೆ ಆಯ್ತು, ನೀವು ಕೋಟ್ಯಧೀಶ ಆಗಿ ಬಿಡ್ತೀರಿ ಅಂತ.
ಇವನಿಗೆ 3 ಜನಕ್ಕೆ ಅದನ್ನ ಏನು ಚೈನ್ ವ್ಯವಹಾರ ಏನೋ ಇರುತ್ತೆ, ಅದನ್ನ ತಗೊಂಡು ಇವನಿಗೆ 3 ಜನ ಮಾಡೋಷ್ಟೊತ್ತಿಗೆ ಸುಸ್ತಾಗಿ ಹೋಗಿರುತ್ತೆ. ಅವ್ರು 3 ಜನ ಮಾಡಿದ್ರೆ ಸರಿ, ಮಾಡ್ಲಿಲ್ಲ ಅಂದ್ರೆ ಇವನಿಗೆ ಚೊಂಬೆ, ಎಂತದೂ ಇಲ್ಲ. ಅಂದ್ರೆ ಹೇಳುವಾಗ ಮಾತ್ರ ಆ ಮಾತುಗಳಲ್ಲಿ ಹೇಗಿರುತ್ತೆ ಅಂದ್ರೆ, ನೀವು ಆ ಸರ್ವರೀತ್ಯ ನಾಳೆನೆ ಸಿರಿವಂತರಾಗಿ ಕಾಲ್ ಮೇಲ್ ಕಾಲ ಹಾಕೊಂಡು ತಲೆ ಹಿಂದೆ ಕೈ ಹಾಕೊಂಡು ಆಕಾಶ ನೋಡ್ಕೊಂಡು ಕೂತಿರ್ಬೇಕು ಅಂತ. ಇಕ್ಕೆ ಬಿದ್ದಾಗ್ಲೇ ಗೊತ್ತದು ಬಿದ್ದದ್ ಕನಸು ಅಂತ. ಕರೆದು ಹೇಳಿದ. ಚಿಕ್ಕನ್ನಲ್ಲಿ ತಮಾಷೆ ಮಾಡ್ತಿದ್ರು. ಆ ಈಗೆಲ್ಲ ಅಂತ ತುಂಬಾ ಕಮ್ಮಿ ಆಗಿದೆ. ಹಿಂದೆ ಎಲ್ಲ ಯಕ್ಷಗಾನದ ಬಯಲಾಟಗಳೆಲ್ಲ ಇದ್ರೆ ಅದು ಬೆಳಿಗ್ಗೆ ತನಕ ಇರ್ತಿತ್ತು. ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ನಿಲ್ತಿತ್ತು. ಆಗ ಈ ಊರಿಂದ ಬರೋರೆಲ್ಲ ಚಾಪೆ ಗೀಪೆ ಎಲ್ಲ ತಗೊಂಡೇ ಬರೋರು. ಅಲ್ಲಲ್ಲೇ, ಹೌದು, ಅಲ್ಲಲ್ಲೇ ಏನೋ ಬಜ್ಜಿ ಬೋಂಡ ಅದು ಇದು ಎಲ್ಲ ಮಾರಾಟ ಮಾಡ್ತಿರ್ತಾರೆ. ಅದನ್ನ ತಿನ್ಕೊಂಡು ನೋಡ್ತಿದ್ರು. ಒಬ್ಬ ಬೆಳಿಗ್ಗೆ ಎದ್ದು ಅಂತೆ, ಹೇಗಿತ್ತು ಕೇಳಿದ್ರು, ಯಾಕೋ ಉಪ್ಪುಪ್ಪಾಗಿತ್ತು ಅಂತೆ. ದ್ವೌ ಸಮ್ಮತಾ ವಿಹ ಮೃತ್ಯು ದುರಾಪೌ ಯದ್ ಬ್ರಹ್ಮ ಸಂಧಾರಣಯಾ ಜಿತಾಸು ಕಳೇಬರಂ ಯೋಗರತೋ ವಿಜಹ್ಯಾತ್ ಯದಗ್ರೀರ್ವೀರ್ಣ ಯಶಸೇ ನಿವೃತ್ತಃ. ಜೀವನದಲ್ಲಿ 2 ಬಗೆಯ ಸಾವುಗಳು ನಮ್ಮನ್ನ ಆವರಿಸಿಕೊಳ್ತವೆ. ಅದು ಲೋಕದಲ್ಲಿ ಅತ್ಯಂತ ಶಾಸ್ತ್ರಸಮ್ಮತವಾದದ್ದು ಮತ್ತು ಸುಲಭದಲ್ಲಿ ಸಿಗುವುದಿಲ್ಲ ಅಂತಹ ಸಾವು. ಸಾವು ಅನ್ನೋದು ಕೂಡ ಒಂದು ಜೀವನದ ದೊಡ್ಡ ಅವಭೃತ ಸ್ನಾನ. ಅದು ನಿಜವಾಗಿ ಹೆದರ್ಕೊಂಡೇ ಸಾಯ್ತಾ ಇರ್ತಾರೆ ಬಹಳ ಜನ. ಒಂದ್ಸರ್ತಿ ಸತ್ಯಕಾಮರು ಬದುಕಲು ಕಲಿಯಿರಿ ಅಂತ ಒಂದು ಪುಸ್ತಕ ನೋಡಿ ಅವರು ಹೇಳಿದ್ರಂತೆ, ಅಯ್ಯೋ ಹೇಗಿದ್ರು ಬದುಕ್ತಾವೆ ಇವುಗಳು, ಸಾಯಲು ಕಲಿಯಿರಿ ಅಂತ ಪುಸ್ತಕ ಬರೀಬೇಕು, ದಿನ ಸತ್ತು ಬದುಕ್ತಾವೆ ಇವುಗಳು ಅಂತ. ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವುದಕ್ಕಿಂತ ಈ ನಿರಂತರ ಸಾಯ್ತಾನೇ ಒದ್ದಾಡುವುದಕ್ಕಿಂತ ಅದರ ಸಾವು ಅಂದ್ರೆ ಏನು ಅಂತ ಅದರ ಮರ್ಮವನ್ನು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಿದ್ರಂತೆ. ಹಾಗಾಗಿ 1ನೇ ಅಪೂರ್ವವಾದ ಸಾವು ಯಾವುದು ಅಂದ್ರೆ, ಯೋಗ ಧಾರಣೆಯಿಂದ ಪ್ರಾಣಾಯಾಮ ಮಾಡಿ ಅಂದ್ರೆ ಶಕ್ತಿ ಕೇಂದ್ರಗಳಲ್ಲೆಲ್ಲ ಜೀವವನ್ನ ಪ್ರವಹಿಸುವಂತೆ ಮಾಡಿ ಬ್ರಹ್ಮರಂಧ್ರದ ಮೂಲಕ ನೆತ್ತಿಯ ಮೇಲ್ಭಾಗದಿಂದ ಜೀವವನ್ನ ತೊರೆಯುವುದು. ಅದು ಒಂದು ಅಪರೂಪದ ಸಾವು. ಯದ್ ಬ್ರಹ್ಮ ಸಂಧಾರಣೆಯ ಜಿತಾಸುಹು, ಬ್ರಹ್ಮನನ್ನ ಸಂಧಾರಣೆ ಮಾಡಿ ದೇಹದಿಂದ ಜೀವವನ್ನ ಬಿಟ್ಟು ಭಗವಂತನ ಪಾದ ಸೇರಿಕೊಳ್ಳುವುದು ಅನ್ನುವುದು ಒಂದು ತರದ್ದು. ಇನ್ನೊಂದು, ರಣರಂಗದಲ್ಲಿ ಯದಗ್ರಣೀಹಿ ವೀರಶಯೇ ಅನಿವೃತ್ತ, ಬೆನ್ನು ಕೊಡದೆ ಎದೆ ಕೊಟ್ಟು ಶತ್ರುವಿನ ಬಾಣಕ್ಕೆ ಎದೆ ನೀಡಿ ಅವನನ್ನೂ ಕೂಡ ಸೋಲಿಸುವ ತೀವ್ರವಾದ ಕೊನೆಯ ಉಸಿರಿನ ತನಕದ ಹೋರಾಟ ನಡೆಸಿ ಜೀವ ಬಿಡುವುದು ಉಂಟಲ್ವಾ, ಇದೆರಡು ಸಮಾನವಾದ ಪುಣ್ಯಕರ್ಮಗಳು. ಅಂದ್ರೆ ಜ್ಞಾನಿಯಾಗಿ ಹೋಗುವುದಕ್ಕೆ ಬೇರೆನೆ ಫಲ ಇದೆ, ಆದ್ರೆ ಇದಕ್ಕೆ ವೀರಸ್ವರ್ಗ ಅಂತಿದೆ. ತಾವೇತವು ಸೂರ್ಯಮಂಡಲ ಭೇದಿನವು ಅಂತ ಮಹಾಭಾರತದಲ್ಲೂ ಒಂದು ಸುಂದರವಾದ ಮಾತಿದೆ. ದ್ವಾವಿಮೌ ಪುರುಷೌ ಲೋಕೆ. ಅದೇ, ಒಬ್ಬ ಯೋಗಯುಕ್ತ, ಒಬ್ಬ ರಣರಂಗದಲ್ಲಿ ಬೆನ್ನು ತೋರಿಸದೆ ಯುದ್ಧಕ್ಕೆ ಮುನ್ನಡೆದವ. ಇವರಿಬ್ರು ಕೂಡ ಸೂರ್ಯಮಂಡಲ ಭೇದಿಗಳು ಅಂತ ಅದು ಅದೇ ಮಾತು ವೃತ್ರಾಸುರ ಇನ್ನೊಂದು ರೀತಿಯಲ್ಲಿ ಇಲ್ಲಿ ಹೇಳಿದ್ದಾನೆ. ಕಳೇಬರಂ ಯೋಗರತೋ ವಿಜಹ್ಯಾತ್, ಈ ಶರೀರವನ್ನ ಯೋಗದಲ್ಲಿ ರತನಾಗಿ ವಿಜಹ್ಯಾತ್ ಬಿಡಬಹುದು. ಅಥವಾ ಯದಗ್ರಣೀಹಿ, ಯುದ್ಧದಲ್ಲಿ ಮುಂಚೂಣಿಯಲ್ಲಿ ನಿಂತು ತನ್ನವರನ್ನೆಲ್ಲ ಉಳಿಸಿ ತಾನು ಮಾತ್ರ ವೀರಾವೇಶದಿಂದ ಹೋರಾಡಿ ಮಡಿದರೆ ಅದು ಇನ್ನೊಂದು ವಿಶಿಷ್ಟವಾದ ಸಾವು ಅಂತ ಅನ್ಸುತ್ತೆ. ನೀವು ಬೆನ್ ಕೊಟ್ಟು ಬಿದ್ದು ಸತ್ತೋಗ್ತಿರಲ್ಲ,
ಯಾಕೆ ಹಿಂಗ್ ಓಡ್ತಾ ಇದ್ದೀರಿ? ಬನ್ನಿ ಮರಳಿ, ಯುದ್ಧಕ್ಕೆ ಬನ್ನಿ, ಯುದ್ಧದಲ್ಲಿ ನೆಲೆ ನಿಂತು ನಿಮ್ಮ ನಿಜವಾದ ಸಾಮರ್ಥ್ಯವನ್ನ ಲೋಕಕ್ಕೆ ಪ್ರದರ್ಶನ ಮಾಡಿ ಅಂತ ಅವನು ಆಹ್ವಾನ ಮಾಡ್ತಾನೆ. ಅಲ್ಲಿಗೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಷಷ್ಠಸ್ಕಂದೇ ದಶಮೋಧ್ಯಾಯಃ ಅಥ ಏಕಾದಶಃ. ನಾಳೆ ಮತ್ತೆ ಶುಕಾಚಾರ್ಯರು ವೃತ್ರಾಸುರನ ವಿಭಿನ್ನವಾದ ಒಂದು ಮುಖವನ್ನ ಪರಿಚಯಿಸ್ತಾರೆ. ಆ ನಾವ್ ಅನ್ಕೊಂಡಿದ್ದು ರಾಕ್ಷಸ ಅಂತ ಆದ್ರೆ ಅವನ ರಾಕ್ಷಸ ವರ್ತನೆಗಿಂತ ಬೇರೆದೇ ಆದ ಒಂದು ಮುಖವನ್ನ ಶುಕಾಚಾರ್ಯರು ಪರಿಚಯ ಮಾಡಿಕೊಡ್ತಾರೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ತಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ಯಂತಿ ದಿನಾಂಗದರ್ಪಣಂ ತಸ್ಮೈ ಸುಭದ್ರಶ್ರಾಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣ್ಯಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾ ಭೂಯಾದ್ ವಿಶ್ವ